ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಶೈಕ್ಷಣಿಕ ಸಾಲಿನ ಆದರ್ಶ ವಿದ್ಯಾಲಯದ 4ನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟು ಯಾವಾಗ ಪ್ರಕಟಗೊಳ್ಳುತ್ತದೆ ಮತ್ತು ಇಲ್ಲಿ 3ನೇ ಸುತ್ತಿನ ಸೀಟು ಹಂಚಿಕೆ ಇವತ್ತು ಕೊನೆಯ ದಿನಾಂಕವಾಗಿದ್ದು ಅಡ್ಮಿಷನ್ ಮಾಡಲಿಕ್ಕೆ ಯಾರು ಆಯ್ಕೆಯಾಗಿದ್ದರು ಆ ವಿದ್ಯಾರ್ಥಿಗಳಿಗೆ. ಹಾಗಾದರೆ ಇವತ್ತಿನ ದಿನಾಂಕದವರೆಗೆ ಎಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿದ್ದಾರೆ, ಇನ್ನೂ ಎಷ್ಟು ಸೀಟುಗಳು ಖಾಲಿ ಉಳಿದಿದ್ದಾವೆ ಎನ್ನುವಂತಹ ಮಾಹಿತಿ ತಮ್ಮೊಂದಿಗೆ ಇವತ್ತಿನ ವಿಡಿಯೋ ಮೂಲಕ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ತಾವುಗಳು ಈ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇದು ನಮಗೆ ಶೈಕ್ಷಣಿಕ ವಿಡಿಯೋಗಳನ್ನು ಮಾಡಲಿಕ್ಕೆ ಇನ್ಸ್ಪಿರೇಷನ್ ನೀಡುತ್ತೆ ಅಂತ ತಿಳಿಸುತ್ತಾ ಓಕೆ ವಿಡಿಯೋ ಪ್ರಾರಂಭಿಸೋಣ. ಇಲ್ಲಿ ನೋಡಿ, ಕರ್ನಾಟಕ ರಾಜ್ಯದಲ್ಲಿರುವಂತಹ ಒಟ್ಟು 74 ಆದರ್ಶ ವಿದ್ಯಾಲಯಗಳಲ್ಲಿ ಒಟ್ಟು ಎಷ್ಟು ವಿದ್ಯಾರ್ಥಿಗಳು ಇಲ್ಲಿ ಅಡ್ಮಿಷನ್ ಮಾಡಿದ್ದಾರೆ ಅಂತ ತಾವುಗಳು ಕೂಡ ಇವತ್ತಿನ ವಿಡಿಯೋ ಮೂಲಕ ನೋಡ್ತಾ ಹೋಗ್ಬೋದು. ಇಲ್ಲಿ ಒಟ್ಟು ಸೀಟುಗಳ ಸಂಖ್ಯೆ 3ನೇ ಸುತ್ತಿನ ದಾಖಲಾತಿ ಸ್ಥಿತಿಯನ್ನು ನೋಡ್ತಾ ಹೋದಾಗ ಇಲ್ಲಿ 2324 ಸೀಟುಗಳು ಖಾಲಿ ಉಳಿದಿದ್ದವು, ಅಂದರೆ ಥರ್ಡ್ ರೌಂಡಿಗೆ ಸಂಬಂಧಪಟ್ಟ ಹಾಗೆ. ಇಲ್ಲಿ ಇವತ್ತಿನ ದಿನಾಂಕದವರೆಗೆ 1009 ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿದ್ದಾರೆ. ತಾವುಗಳು ಕೂಡ ಇವತ್ತಿನ ವಿಡಿಯೋ ಮೂಲಕ ನೋಡ್ತಾ ಹೋಗ್ಬೋದು. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನಿಂದ ಪ್ರಾರಂಭಗೊಂಡು ಇಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ನೋಡ್ತಾ ಹೋದಾಗ 34 ಸೀಟುಗಳು, ಅಂದರೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನಲ್ಲಿ 34 ಸೀಟುಗಳು ಲಭ್ಯ ಇದ್ದವು. ಇವತ್ತು 19 ವಿದ್ಯಾರ್ಥಿಗಳು, ಟೋಟಲ್ ಆಗಿ ಇವತ್ತಿನ ದಿನಾಂಕದವರೆಗೆ 19 ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿದ್ದಾರೆ. ಅದೇ ರೀತಿ ಬಾಗಲಕೋಟೆ ತಾಲೂಕಿನಲ್ಲಿ 40 ಸೀಟುಗಳು ಲಭ್ಯ ಇದ್ದು 18 ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿದ್ದಾರೆ. ಹಾಗಾದರೆ ಇನ್ನೂ ಎಷ್ಟು ಸೀಟುಗಳು ಲಭ್ಯ ಇದಾವೆ ಅಂತ ತಾವು ಕೂಡ ಇಲ್ಲಿ ನೋಡ್ತಾ ಹೋಗಿ. ಒಟ್ಟಾರೆಯಾಗಿ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿರುವಂತಹ 74 ಆದರ್ಶ ವಿದ್ಯಾಲಯಗಳ ಸಂಪೂರ್ಣವಾದಂತಹ ಮಾಹಿತಿಯ ಚಿತ್ರಣ ತಮಗೆ ಈ ವಿಡಿಯೋ ಮೂಲಕ ಗೊತ್ತಾಗ್ತದೆ. ಹಾಗಾದರೆ ಯಾರು ಇಲ್ಲಿ ಥರ್ಡ್ ರೌಂಡಿಗೆ ಆಯ್ಕೆ ಆಗಿಲ್ಲ, ಫೋರ್ತ್ ರೌಂಡಿಗೆ ಸೆಲೆಕ್ಷನ್ ಆಗಬೇಕು ಅಂದರೆ ಇಲ್ಲಿ ವಿದ್ಯಾರ್ಥಿಗಳು ಎಷ್ಟು ಅಂಕಗಳನ್ನು ಪಡಿಬೇಕು ಮತ್ತು ಇಲ್ಲಿ ಯಾವ್ಯಾವ ಕಾಸ್ಟ್ನ ವಿದ್ಯಾರ್ಥಿಗಳಿಗೆ ಎಷ್ಟೆಷ್ಟು ಸೀಟುಗಳು ಮೀಸಲಿವೆ ಅನ್ನುವಂತಹ ಮಾಹಿತಿಯನ್ನು ತಾವುಗಳು ಕೂಡ ನೋಡ್ತಾ ಹೋಗ್ಬೋದು ಈ ವಿಡಿಯೋ ಮೂಲಕ. ನಾನು ಕೂಡ ಇಲ್ಲಿ ಬಹಳಷ್ಟು ನೀಟಾಗಿ ವಿಚಾರ ಮಾಡಿ ತಿಳ್ಕೊಂಡಾಗ ಇಲ್ಲಿ ನಮಗೆ ಬಂದಿರುವಂತಹ ಮಾಹಿತಿಯ ಪ್ರಕಾರ ಇಲ್ಲಿ ನೋಡಿ, ಇವತ್ತು ಕಡೆಯ ದಿನಾಂಕವಾಗಿತ್ತು. ಅಂದರೆ ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಲಿಕ್ಕೆ ಥರ್ಡ್ ರೌಂಡಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳಿಗಾಗಿ ನೋಡಿ, ನಾಳೆ ಸಾಯಂಕಾಲ ಅಥವಾ ನಾಡದ್ದು ಇಲ್ಲಿ ಫೋರ್ತ್ ರೌಂಡ್ ಸೆಲೆಕ್ಷನ್ ಲಿಸ್ಟ್ ಬಿಡುಗಡೆ ಆಗಬಹುದು ಎನ್ನುವಂತಹ ಮುನ್ಸೂಚನೆ ಇರುತ್ತದೆ. ಒಟ್ಟಾರೆಯಾಗಿ ಏನಾದರೂ ನಾಳೆ ಆಗದೇ ಇದ್ದರೆ ಇನ್ನೂ 2 ದಿನಗಳ ಒಳಗಾಗಿ, ಅಂದರೆ ನೋಡಿರಿ, ಇವತ್ತು ಬುಧವಾರ, ಗುರುವಾರ, ಶುಕ್ರವಾರ ಒಳಗಾಗಿ ಇಲ್ಲಿ ಫೋರ್ತ್ ರೌಂಡ್ ಲಿಸ್ಟ್ ಬಿಡುಗಡೆ ಆಗಬಹುದಾದಂಥ ಸಾಧ್ಯತೆ ಇರುತ್ತದೆ. ಒಂದು ವೇಳೆ ಫೋರ್ತ್ ರೌಂಡ್ ಶುಕ್ರವಾರ ಆಗದಿದ್ದರೆ ಶನಿವಾರ ಫೈನಲ್ ಆಗ್ಬೋದು ಎನ್ನುವಂಥ ಸೂಚನೆ ಇರುತ್ತದೆ. ಯಾಕಂದರೆ ಕಳೆದ ಬಾರಿ ಇದೇ ರೀತಿಯಾಗಿತ್ತು, ಬಹಳ ತಡ ಮಾಡಿರಲಿಲ್ಲ ಅವರು ಫೋರ್ತ್ ರೌಂಡಿಗೆ ಸಂಬಂಧಪಟ್ಟ ಹಾಗೆ. ಸೊ ಈ ವರ್ಷವೂ ಕೂಡ ಅದೇ ರೀತಿ ಆಗೋ ಚಾನ್ಸಸ್ ಇರ್ತದೆ. ನಾನು ಬಹಳಷ್ಟು ಮಾಹಿತಿ ತಮ್ಮೊಂದಿಗೆ ಶೇರ್ ಮಾಡಿಕೊಂಡಿದ್ದೇನೆ. ಏನು ಅಂದರೆ ಇಲ್ಲಿ ಜೂನ್ 20ರ ಒಳಗಾಗಿ ಇಲ್ಲಿ ಅಡ್ಮಿಷನ್ ಪ್ರಾಸೆಸ್ಸನ್ನು ಮುಕ್ತಾಯ ಮಾಡಬೇಕು ಎನ್ನುವಂತಹ ಸೂಚನೆ ಇಲ್ಲಿ ಸರ್ಕಾರದ ಮಟ್ಟದಲ್ಲಿ ಇರುವುದರಿಂದಾಗಿ, ಯಾಕಂದರೆ ಈಗಾಗಲೇ ಎಲ್ಲ ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಾಗಿರ್ಬೋದು, ಅನುದಾನ ರಹಿತ ಶಾಲೆಗಳಲ್ಲಿ ಅಡ್ಮಿಷನ್ ಪ್ರಾಸೆಸ್ ಮುಕ್ತಾಯಗೊಂಡು ಈಗಾಗಲೇ ಪಾಠಗಳು ಪ್ರಾರಂಭವಾಗಿವೆ. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ತೊಂದರೆಯಾಗಬಾರದು ಎನ್ನುವ ಕಾರಣಕ್ಕಾಗಿ ಈ ಬಾರಿ ಬಹುಬೇಗನೆ ನಿರ್ಧಾರ ತೆಗೆದುಕೊಂಡು 4 ಸುತ್ತುಗಳ ಸೀಟು ಹಂಚಿಕೆಯನ್ನು ಕಂಪ್ಲೀಟ್ ಮಾಡುವ ಮುನ್ಸೂಚನೆ ಹೆಚ್ಚಾಗಿದೆ ಅಂತಲೇ ಹೇಳಬಹುದು. ಕಳೆದ ವರ್ಷ ನೋಡಿ ಜುಲೈ ಎಂಡ್ವರೆಗೂ ವಿಸ್ತರಣೆಯಾಗಿತ್ತು. ಸೊ ಈ ಬಾರಿ ಆ ರೀತಿ ಮಾಡಿಲ್ಲ ಅವರು. ಹಾಗಾಗಿ ನೋಡಿ, ಇವತ್ತು ಫೈನಲ್ ಆಗಿದೆ. ಥರ್ಡ್ ರೌಂಡಿಗೆ ಅಡ್ಮಿಷನ್ ಮಾಡಲಿಕ್ಕೆ ವಿದ್ಯಾರ್ಥಿಗಳಿಗೆ ಇನ್ನೂ 1000ಕ್ಕೂ ಹೆಚ್ಚು ಸೀಟುಗಳು ಲಭ್ಯ ಇವೆ. 4ನೇ ಸುತ್ತಿನ ಸೀಟು ಹಂಚಿಕೆ ನಾಳೆ ಸಾಯಂಕಾಲ ಆಗದಿದ್ದರೆ ನಾಡದ್ದು ಖಂಡಿತವಾಗಿಯೂ ಆಗಬಹುದು ಎನ್ನುವಂತಹ ಸಾಧ್ಯತೆ ಇರುತ್ತದೆ. ಯಾರು ಇಲ್ಲಿ ಥರ್ಡ್ ರೌಂಡಿಗೆ ಸೆಲೆಕ್ಷನ್ ಆಗಿಲ್ಲ, ಫೋರ್ತ್ ರೌಂಡಿಗೆ ತಾವು ಆಯ್ಕೆ ಆಗಬೇಕು ಅಂದರೆ ಇಲ್ಲಿ ಎಷ್ಟು ಅಂಕಗಳನ್ನು ಪಡಿಬೇಕು ಎನ್ನುವಂತಹ ಮಾಹಿತಿಯನ್ನು ನಾನು ತಮ್ಮೊಂದಿಗೆ ಇವತ್ತಿನ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ 3ನೇ ಸುತ್ತಿನ ಸೀಟು ಹಂಚಿಕೆ ಕಟ್ ಆಫ್ ಅಂಕಗಳನ್ನು ತಾವು ನೋಡ್ಕೋಬೇಕು ಮೊದಲನೇದಾಗಿ. ಯಾಕಂದರೆ ಯಾವ್ಯಾವ ಕಾಸ್ಟ್ಗೆ ವಿದ್ಯಾರ್ಥಿಗಳಿಗೆ ಸೀಟುಗಳು ಲಭ್ಯ ಇದ್ದವು ಅನ್ನುವಂಥದ್ದನ್ನು ಇಲ್ಲಿ ತಾವುಗಳು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಲಿಸ್ಟನ್ನು ನೋಡ್ತಾ ಹೋಗಿ. ಮೊದಲನೇದಾಗಿ ಥರ್ಡ್ ರೌಂಡ್ ಕಟ್ ಆಫ್ ಅಂಕಗಳನ್ನು ಅಲ್ಲಿ ಕೊಟ್ಟಿರುವ ಮಾಹಿತಿ ಪ್ರಕಾರ ಇಲ್ಲಿ ಕಟ್ ಆಫ್ ಅಂಕಗಳನ್ನು ನಿಲ್ಲಿಸಿದ್ದಾರೆ, ಡೇಟ್ ಆಫ್ ಬರ್ತ್ ಕೊಟ್ಟಿದ್ದಾರೆ, ಅಲ್ಲಿ ಸೀಟುಗಳು ಲಭ್ಯ ಇವೆ ಅಂತ ಅರ್ಥ. ಎಲ್ಲಿ ಖಾಲಿ ಬಿಟ್ಟಿದ್ದಾರೆ ಅಲ್ಲಿ ಸೀಟುಗಳು ಈಗಾಗಲೇ ಭರ್ತಿಯಾಗಿವೆ ಅಂತ ತಾವು ಗಮನಿಸಬೇಕು. ಹಾಗಾದರೆ ಇಲ್ಲಿ ಎಲ್ಲ ಏನು ಇಡೀ ಸ್ಟೇಟ್ನ 74 ಆದರ್ಶ ವಿದ್ಯಾಲಯಗಳು ನೋಡ್ತಾ ಹೋಗಿ ಇಲ್ಲಿ ನಾನು ಬಹಳಷ್ಟು ಮಾಹಿತಿಯನ್ನು ತಿಳಿಸಿದ್ದೇನೆ. ಇಲ್ಲಿ ಕಟ್ ಆಫ್ ಅಂಕಗಳು ಆದರ್ಶದ್ದು ಯಾವ ರೀತಿಯಾಗಿ ಇರ್ತದೆ ಅಂತ. ಇಲ್ಲಿ ನಾನು ನೋಡ್ರಿ, ಬೆಳಗಾವಿ ಜಿಲ್ಲೆ ರಾಮದುರ್ಗದ ನೋಡ್ತಾ ಹೋದಾಗ ಥರ್ಡ್ ರೌಂಡ್ದು ಇಲ್ಲಿ GM 78 ಅಂಕಗಳಿಗೆ ನಿಂತಿತ್ತು. ಫೋರ್ತ್ ರೌಂಡ್ ಎಷ್ಟಕ್ಕೆ ಬರುತ್ತೆ ಅಂದರೆ 75ರಿಂದ ಬರುತ್ತೆ. 75, 76, 77 ಇಷ್ಟು ಈ 3 ಅಂಕಗಳ ಒಳಗಾಗಿ ಕಟ್ ಆಫ್ ನಿಲ್ತದೆ. ಹಾಗಾದರೆ ಇಲ್ಲಿ ಪರಿಶಿಷ್ಟ ಪಂಗಡ ನೋಡ್ತಾ ಹೋದಾಗ 60 ಅಂಕಗಳಿಗೆ ನಿಂತಿತ್ತು. ಇನ್ನು ನೆಕ್ಸ್ಟ್ ಫೋರ್ತ್ ರೌಂಡಿಗೆ 55ರಿಂದ 59 ಅಂಕಗಳ ಒಳಗಾಗಿ ನಿಲ್ತದೆ.
ಕೆಲವು ಸಾರಿ ಏನಾಗುತ್ತೆ, ಸೇಮ್ ಡೇಟ್ ಆಫ್ ಅರ್ಥನವರು ಅಂದರೆ ಸೇಮ್ ಅಂಕಗಳನ್ನು ಪಡ್ಕೊಂಡಿರ್ತಾರೆ. ಅಂಥ ಸಂದರ್ಭದಲ್ಲಿ ಸೇಮ್ ಅಂಕಗಳು ನಿಲ್ಬಹುದು. ಅಂದರೆ ಇಲ್ಲಿ GM 78 ಇದೆ ಅಂದರೆ ನೆಕ್ಸ್ಟ್ ಟೈಮ್ನು 78 ನಿಲ್ಬಹುದು. ಒಂದು ವೇಳೆ 78 ಅಂಕಗಳು ಪಡೆದವ್ರು ಇರದೇ ಇದ್ದಲ್ಲಿ ನಾನು ಮ್ಯಾಕ್ಸಿಮಮ್ ಆಗಿ ನಿಯರ್ ಹೇಳೋದಾದರೆ 75ರಿಂದ 78 ಅಂಕಗಳು ಆ ರೀತಿ ಇಲ್ಲಿ ನಿಲ್ತದೆ 4th ರೌಂಡು ಸೆಲೆಕ್ಷನ್ ಲಿಸ್ಟ್ಗೆ ಸಂಬಂಧಪಟ್ಟ ಹಾಗೆ. ತಾವುಗಳು ಕೂಡ ತಮ್ಮ ಇಲ್ಲಿ ಏನು ತಾಲೂಕನ್ನು ನೋಡ್ತಾ ಹೋಗಿ ಆದರ್ಶ ವಿದ್ಯಾಲಯದ್ದು ಅಲ್ಲಿ ಎಷ್ಟು ಕಟ್ ಆಫ್ ಅಂಕಗಳಿಗೆ ಇಲ್ಲಿ ನಿಂತಿದೆ 3rd ರೌಂಡ್ ಸೆಲೆಕ್ಷನ್ ಲಿಸ್ಟ್ ಅಂತ ನೋಡಿಕೊಡ್ರಿ. 4th ರೌಂಡಿಗೆ ಏನಾಗುತ್ತೆ, ನಾನು ಆಗಲೇ ಹೇಳಿದಾಗೆ 2ರಿಂದ 3 ಅಂಕಗಳ ವ್ಯತ್ಯಾಸ ಆಗುತ್ತದೆ. ಅಂದರೆ ಕಡಿಮೆ ನಿಲ್ಲುವ ಚಾನ್ಸಸ್ ಇರುತ್ತದೆ. ಕೆಲವು ಸಾರಿ ಅಲ್ಲಿ ಸೇಮ್ ಮಾರ್ಕ್ಸ್ ತೊಗೊಂಡ್ರು ಬಹಳ ಜನ ಇದ್ದಾಗ ಮತ್ತೆ ಅದೇ ರೀತಿಯಾಗಿ GM 77 ಇದ್ದರೆ 77 ನಿಂತಾಗ ಇಲ್ಲಿ GM 80 ಇದ್ದರೆ 80 ನಿಲ್ಲುತ್ತೆ, ST 70 ಇದ್ದರೆ 70 ನಿಲ್ಲಬಹುದು. ಆದರೆ ಮ್ಯಾಕ್ಸಿಮಮ್ ಆಗಿ ಕಡಿಮೆ ನಿಲ್ಲುವ ಚಾನ್ಸಸ್ಸೇ ಬಹಳ ಇರ್ತದೆ. ಮತ್ತು 4th ರೌಂಡ್ ಅಡ್ಮಿಷನ್ ನೋಡ್ತಾ ಹೋದಾಗ 1000 ಸೀಟುಗಳು ಇದೆ ಅಂತ ಹೇಳ್ಬೋದು. ಒಂದು ಇಡೀ ಸ್ಟೇಟಲ್ಲಿ ತಮ್ಮ ತಾಲೂಕಿಂದ ಚೆಕ್ ಮಾಡಿಕೊಡ್ರಿ. ಕಟ್ ಆಫ್ ಅಂಕಗಳು ಕೂಡ ಇದೇ ರೀತಿಯಾಗಿರ್ತದೆ, 2-3 ಅಂಕಗಳು ಕಡಿಮೆ ನಿಲ್ಲುವ ಚಾನ್ಸಸ್ಸು ಇರುತ್ತದೆ ಅಂತ ತಿಳಿಸ್ತಾ ಇದ್ದೀನಿ. ಸೊ ತಾವುಗಳು ಕೂಡ ವೇಟ್ ಮಾಡಿ, ನಾನು ನಿಮಗೆ ಲೈವ್ ಅಪ್ಡೇಟ್ಸನ್ನು ನೀಡ್ತಾ ಹೋಗ್ತೀನಿ. ಧನ್ಯವಾದಗಳು.